ಬ್ರೇಕ್ನ ಸಮಯದಲ್ಲಿ ನೀವು ಜಾಹೀರಾತುಗಳನ್ನು ನೋಡ್ತಾ ಇದ್ದಾಗ ನಮ್ಮ ಸ್ಟುಡಿಯೋದಲ್ಲಿ ಲೈಟರ್ ವೇನಲ್ಲಿ ಚರ್ಚೆ ಆಗ್ತಾ ಇತ್ತು. ಕರ್ನಾಟಕಕ್ಕೆ ಯಾಕೆ ಏನು ಕೊಟ್ಟಿಲ್ಲ, ವರ್ತುಲ ರಸ್ತೆ ಪೆರಿಫೆರಲ್ ರಿಂಗ್ ರೋಡಿಗೇನೂ ಇಲ್ಲ, ಸಬರ್ಬನ್ ಟ್ರೈನಿನ ವಿಷಯ ಪ್ರಸ್ತಾಪ ಇಲ್ಲ, ಮೆಟ್ರೋ ಎಕ್ಸ್ಪ್ಯಾನ್ಷನ್ ಇಲ್ಲ, ನೀರಾವರಿ ಯೋಜನೆಗಳ ವಿಷಯ ಪ್ರಸ್ತಾಪ ಇಲ್ಲ ಅಂತ ಪ್ರಶಾಂತ್ ಹೇಳ್ತಾ ಇದ್ರು. ಎಲೆಕ್ಷನ್ ಬಂದಾಗ ಆಗತ್ತೆ ಇರಿ ಅಂತ. ರವಿಕುಮಾರ್ ಅವರೇ, ಅದೇ ಸತ್ಯ ಅನ್ನಿಸ್ತಾ ಇದೆ. ಯಾವ್ಯಾವ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ಬರ್ತಾವೋ ಆಯಾ ರಾಜ್ಯಕ್ಕೆ ಆಯಾ ಬಜೆಟ್ನಲ್ಲಿ, ಯೂನಿಯನ್ ಬಜೆಟ್ನಲ್ಲಿ ಬಂಪರ್ ಇರುತ್ತೆ ಅಂತ. ಇಲ್ಲ, ಈಗ ಚರ್ಚೆ ನಡೀತಾ ಇತ್ತು. ನಮ್ಮ ರಮೇಶ್ ಬಾಬು ಅವರು ಒಂದು ರೀತಿ ಈ ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಮಾಡಿದ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದರು. ಉದಾಹರಣೆ, ಬೆಂಗಳೂರಿನ ರಿಂಗ್ ರೋಡಿಗೆ ಯಾಕೆ ಕೊಟ್ಟಿಲ್ಲ, ಬೆಂಗಳೂರಿನ ರಸ್ತೆ ಗುಂಡಿಗೆ ಯಾಕೆ ಕೊಟ್ಟಿಲ್ಲ, ಅಪ್ಪರ್ ಭದ್ರಕ್ಕೆ ಯಾಕೆ ಕೊಟ್ಟಿಲ್ಲ, ಆಮೇಲೆ ಮೇಕೆದಾಟುಗೆ ಯಾಕೆ ಕೊಟ್ಟಿಲ್ಲ. ನೋಡಿ, ಮೇಕೆದಾಟು ವಿಷಯ ಅದು ಚರ್ಚೆ ನಡೀತಾ ಇದೆ. ಇವತ್ತಲ್ಲ ನಾಳೆ ಆಗಬಹುದು. ಈಗ ಅಪ್ಪರ್ ಭದ್ರಾ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಘೋಷಣೆ ಆಗಿರೋದಲ್ಲ ಸರ್. ಒಂದು ಸರಿ ಚರ್ಚೆನೇ ಮಾಡೋದಾದರೆ ಘೋಷಣೆ ಆಗಿದೆ, ನಾನು ಒಪ್ಕೊಳ್ತೀನಿ. ಒಂದು ಸಾರಿ ಗೊತ್ತಿಲ್ಲ ಅದು ಯಾವಾಗ ಕೊಡ್ತಾರೆ ಏನು ಅನ್ನೋಂಥದ್ರ ಬಗ್ಗೆ ಘೋಷಣೆ ಆಗಿದೆ. ಬಟ್ ಇಟ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್. ಇರಿಗೇಷನ್ ವಿಷಯ ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ಮೆಂಟ್ ಮಾಡಿದಾಗ ಕೊಡ್ಬೇಕಾಗತ್ತೆ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಅನೌನ್ಸ್ ಆಗಿಲ್ಲ. ಒಂದ್ಸರಿ ಹೇಳಿದ್ರು ಬಜೆಟ್ ಅಲ್ಲೂ ಕೂಡ ಬಂದಿತ್ತು. ಇಲೆಕ್ಷನ್ ಇತ್ತು ಅವಾಗ 23ರಲ್ಲಿ ಎಲೆಕ್ಷನ್. ಹೌದು, 23ರಲ್ಲಿ ಎಲೆಕ್ಷನ್. ನನ್ನ ನೆನಪಿದೆ, ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ರು. ಫೆರಿಫೆರಲ್ ರಿಂಗ್ ರೋಡು, ಆಮೇಲೆ ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್, ಈ ತರ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ಮಾಡಿ ಹಣವನ್ನ ಏನ್ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಸ್ಟೇಟ್ ಬಜೆಟ್ಗೂ ಕೇಂದ್ರದ ಬಜೆಟ್ಗೂ ಏನು ವ್ಯತ್ಯಾಸ? ಈಗ ಉದಾಹರಣೆಗೆ ಸ್ಟೇಟ್ನ ವಿಷಯಗಳಿಗೆ ಎಲ್ಲ ವಿಷಯಗಳಿಗೂ ಕೂಡ ಕೇಂದ್ರದಿಂದ ಹಣ ಕೇಳೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡಿದ್ರೆ ರೈಲ್ವೆ ಮತ್ತು ಡಿಫೆನ್ಸ್ ಬಜೆಟ್ ಅಂತ ಮಾಡಬೇಕು ಸರ್. ಪೋಲಾವರಂ ಅನ್ನ ಚಂದ್ರಬಾಬು ನಾಯ್ಡು ಅವರ ಬೆಂಬಲ ನೀವು ಪೋಲಾವರಂ ಅನ್ನ ಘೋಷಣೆ ಮಾಡಿದ್ರೆ, ನೀವೇ 2019ರಲ್ಲಿ ಪೋಲಾವರಂ ಮಾಡಲ್ಲ ಅಂದಿದ್ದ ಚಂದ್ರಬಾಬು ನಾಯ್ಡು ಹೊರಗಡೆ ಹೋಗ್ಕೊಂಡೆ. ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟು ಕರ್ನಾಟಕನು ಒಂದೇನಾ? ಅಲ್ಲಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು, ನಾರ್ತ್ ಈಸ್ಟ್ನ ಸ್ಥಿತಿಗತಿಗಳನ್ನ ನೋಡ್ಕೊಂಡು, ಬಿಹಾರದ ಸ್ಥಿತಿಗತಿ, ಆಂಧ್ರನು ಕೂಡ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ತರ ಅಲ್ಲ. ಎಸ್, ಈವನ್ ಗುಜರಾತ್, ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರಕ್ಕೆ ಹೋಲಿಕೆ ಮಾಡಿ ಆಂಧ್ರವೂ ಕೂಡ ಎಕನಾಮಿಕಲಿ ಹಿಂದೆ ಇರ್ತಕ್ಕಂಥ ರಾಜ್ಯವೇ ಆಂಧ್ರವೂ ಕೂಡ. ಆದ್ರಿಂದ ಈಗ ಉದಾಹರಣೆ ಕರ್ನಾಟಕ ಕೇಳೋದಕ್ಕೂ ನಾರ್ತ್ ಈಸ್ಟ್ ಕೇಳೋದಕ್ಕೂ ವ್ಯತ್ಯಾಸ ಇದೆ. ನಾರ್ತ್ ಈಸ್ಟ್ನವ್ರು, ಈಗ ಉದಾಹರಣೆಗೆ ನಾರ್ತ್ ಈಸ್ಟ್ನವ್ರು ಇದೇ ಬೇಡಿಕೆಯನ್ನು ಇಟ್ಟಿದ್ರೆ ಇಮಿಡಿಯೇಟ್ ಆಗಿರೋದು. ಘೋಷಣೆ ಯಾಕೆ ಮಾಡಿದ್ರಿ? ಆಗಿರ್ಬೋದು. ಈಗ ಉದಾಹರಣೆಗೆ ಅಪ್ಪರ್ ಪೊಲಿಟಿಕಲ್ ಸ್ಪೀಚ್ ನಾನು ಅದಕ್ಕೆ ಜಾಸ್ತಿ ಆರ್ಗ್ಯುಮೆಂಟ್ ಮಾಡಕ್ ಹೋಗಲ್ಲ, ಒಪ್ಕೊಳ್ತೀನಿ. ಅದರ ಅನೌನ್ಸ್ಮೆಂಟ್ ಮಾಡಿದರೆ ಕೊಡಬೇಕು ಅನ್ನೋಂಥದ್ರ ಬಗ್ಗೆ ನಾನು ಒಪ್ಕೊಳ್ತೇನೆ. ಆದ್ರೆ ಅದ್ರ ಬಗ್ಗೆ ತೀರ್ಮಾನ ಆಗಿರ್ಲಿಕ್ಕಿಲ್ಲ. ಏನು ಲ್ಯಾಕುನಾಸ್ ಇದೆ, ಮುಖ್ಯಮಂತ್ರಿಗಳು ಹೋಗ್ಬೇಕು, ಮಾತಾಡಬೇಕು, ತೆಗೆದುಕೊಂಡು ಬರಬೇಕು. ನಾನು ಕೇಳ್ತಾ ಇದ್ದೀನಿ, ಈಗ ಹಂಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥವನ್ನೆಲ್ಲ ನೀವು ರದ್ದು ಮಾಡಿದ್ರಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ರೈತರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ 6,000 ರೂಪಾಯಿ ಪ್ರತಿ ರೈತನ ಕುಟುಂಬಕ್ಕೆ ಕೊಡ್ತಾ ಇದೆ. ಯಾಕೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನಿಲ್ಲಿಸ್ತದನ್ನ? ಯಾಕೆ ನಿಲ್ಲಿಸ್ತು? 4,000 ರೂಪಾಯಿ ಸ್ಟೇಟ್ ಕಾಂಟ್ರಿಬ್ಯೂಷನ್ ಅಂದ್ರೆ ಗಂಡಂಗೆ ಏನ್ ಕೊಡೋದು, ಹೆಂಡತಿ ಕೊಡ್ತಿದೀವಲ್ಲ ಅಂತ ಲೆಕ್ಕಾಚಾರ. ಏನ್ ಅಂದ್ರೆ ಕಿತ್ಕೊಳ್ತಾ ಇದೀರಲ್ಲ ಗಂಡನ ಹತ್ರ, ಆಯ್ತಾ? ಎರಡನೇದು, 11 ಲಕ್ಷ ಜನ ವಿದ್ಯಾರ್ಥಿಗಳಿಗೆ, ರೈತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇತ್ತು. ಹೂ ಆರ್ ಕಮಿಂಗ್ ಫ್ರಮ್ ದಿ ಬ್ಯಾಕ್ವರ್ಡ್ ಫ್ಯಾಮಿಲೀಸ್ ಅಂಡ್ ಪೂರ್ ಫ್ಯಾಮಿಲೀಸ್. 11 ಲಕ್ಷ ವಿದ್ಯಾರ್ಥಿಗಳಿಗೆ ಅದನ್ನು ನಿಲ್ಲಿಸಿದ್ರಿ, ಆಯ್ತಾ? ಈ ತರ ಅನೇಕ ಯೋಜನೆಗಳನ್ನ ನೀವು ನಿಲ್ಲಿಸಿದಿರಲ್ಲ. ಯಾಕೆ ನಿಲ್ಲಿಸಿದ್ರಿ? ಅಂದ್ರೆ ಕೇಂದ್ರ ಸರ್ಕಾರನ ಒಂದ್ ಕಡೆ ನೀವು ಪ್ರಶ್ನೆ ಮಾಡ್ತೀರಾ, ಆದ್ರೆ ಬಿಜೆಪಿ ಸರ್ಕಾರ ಕೊಡ್ತಾ ಇತ್ತು, ಹಾಗಾಗಿ ಅದನ್ನ ನಾವು ನಿಲ್ಲಿಸ್ಬೇಕು ಅಂತ ನಿಲ್ಲಿಸ್ತೀರಾ. ಇದು ದ್ವೇಷದ ರಾಜಕಾರಣ ಅಲ್ವಾ? ಇಟ್ ಇಸ್ ನಾಟ್ ಎ ವೆಂಡೆಟ್ಟಾ ಪಾಲಿಟಿಕ್ಸ್.
ಹೀಗೆ ಉದಾಹರಣೆಗೆ ಮೆಟ್ರೋಗೆ ಕೇಂದ್ರ ಸರ್ಕಾರ ನಿಲ್ಲಿಸಿಲ್ಲ, ರೈಲ್ವೆಗೆ ಕೇಂದ್ರ ಸರ್ಕಾರ ನಿಲ್ಲಿಸಿಲ್ಲ. ನಿಮಗಿಂತ ಹೆಚ್ಚೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಎಷ್ಟು ಹೊಸ ರೈಲುಗಳು ಬಂದ ಕರ್ನಾಟಕ ಮಾರ್ಗದ ಮೂಲಕ ಹೋಗ್ತಾ ಇದ್ದಾವೆ. ವಂದೇ ಭಾರತ್ ಟ್ರೈನ್ ಎಷ್ಟು ಹೊಸ ಬಂದ್ವು, ಎಷ್ಟು ರೈಲ್ವೆ ಸ್ಟೇಷನ್ಗಳು. ನನ್ನ ಪ್ರಕಾರ ಕ್ರಾಂತಿಕಾರಕ ಹೆಜ್ಜೆ. ರೈಲ್ವೆ ಸ್ಟೇಷನ್ಗಳ ರಿಫಾರ್ಮ್ಸ್, ಸುಧಾರಣೆಗಳಿದೆಯಲ್ಲ, ನೀವು ಮೂಗಿಟ್ಕೊಂಡು ಹೋಗಕ್ಕಾಗ್ತಿರ್ಲಿಲ್ಲ ರೈಲ್ವೆ ಸ್ಟೇಷನ್ಗಳಿಗೆ. ಇವತ್ತು ರೈಲ್ವೆ ಸ್ಟೇಷನ್ಗಳು ಹೆಂಗಿದಾವೆ, ಏರ್ಪೋರ್ಟ್ಗಳು ಎಲ್ಲ ಕಡೆಗಳಲ್ಲಿ ಆಗ್ತಾ ಇದೆ. ಆಯ್ತಾ? ಆಮೇಲೆ ಹೈವೇಗಳು, ಉದಾಹರಣೆಗೆ ಹೇಳ್ತೀನಿ, ಮೈಸೂರು ಬೆಂಗಳೂರು ಕಾರಿಡಾರ್ ನೀವು ತೆಗೆದುಕೊಳ್ಳಿ. ಕರ್ನಾಟಕದ ಎಲ್ಲ ಹೈವೇಗಳು ತೆಗೆದುಕೊಳ್ಳಿ, ದೇಶದ ಎಲ್ಲ ಹೈವೇಗಳು ತೆಗೆದುಕೊಳ್ಳಿ. ನಂಬರ್ ಆಫ್ ಹೈವೇಸ್ ಜಾಸ್ತಿ ಆಗಿದೆ, ಬಟ್ ಹೈವೇಗಳೆಲ್ಲ ಉತ್ತಮ ಸ್ಥಿತಿಯಲ್ಲಿ ಇದಾವೆ ಅಂತ ಹೇಳ್ಬೇಕು. ಸ್ವಾತಂತ್ರ್ಯ ಇನ್ನು ಹೊಸದಿದೆ, ಮೈಸೂರು ಬೆಂಗಳೂರು ಇನ್ನು ಹೊಸದಿದೆ. ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟೊಂದು ವೇಗವಾಗಿ ಇಷ್ಟೊಂದು ಗುಣಮಟ್ಟದ ಹೈವೇಗಳು ಯಾವತ್ತೂ ಆಗಿರಲಿಲ್ಲ. ಇವತ್ತು ವಿದೇಶದಲ್ಲೂ ಕೂಡ ಮಾತಾಡೋ ರೀತಿನಲ್ಲಿ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಇದ್ರ ಬಗ್ಗೆ ಒಂದು ಮಾತು ಹೇಳಲ್ಲ ಕಾಂಗ್ರೆಸ್ ಪಾರ್ಟಿ. ವಿದೇಶದಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಟೀಕೆ ಮಾಡ್ತಾರೆ. ವಿದೇಶದಲ್ಲಿ ಹೋಗಿ ಅವ್ರ ಗೌರ್ಮೆಂಟ್ ಇದ್ದಾಗ ನೀವು ಹೊಗಳ್ತಿದ್ರಾ? ನಾವು ವಿದೇಶದಲ್ಲೆಲ್ಲ ಹೋಗ್ಬಿಟ್ಟು ಸರ್, ವಿದೇಶದಲ್ಲೆಲ್ಲ ಹೋಗ್ಬಿಟ್ಟು ಭಾರತನ ಅವಹೇಳನ ಮಾಡೋ ರೀತಿನಲ್ಲಿ ಯಾವತ್ತೂ ಮಾಡಿಲ್ಲ. ಅಡ್ವಾಣಿ ಅವ್ರನ್ನ ತೆಗೆದುಕೊಳ್ಳಿ, ವಾಜಪೇಯಿ ಅವ್ರನ್ನ ತೆಗೆದುಕೊಳ್ಳಿ, ಈಗ ಮೋದಿ ಅವ್ರನ್ನ ತೆಗೆದುಕೊಳ್ಳಿ, ಯಾರನ್ನೇ ತೆಗೆದುಕೊಳ್ಳಿ. 2014ಕ್ಕಿಂತ ಭಾರತದಲ್ಲಿ ಹಂಗಿತ್ತು, ಭಾರತದಲ್ಲಿ ಫಾರ್ ಎಕ್ಸಾಂಪಲ್ ಕುಡಿಯೋ ನೀರಿನ ಯೋಜನೆ ಯಾವ ಸಬ್ಜೆಕ್ಟ್ ಸರ್? ಯಾರ ಸಬ್ಜೆಕ್ಟ್ ಸರ್ ಅದು? ಕೇಂದ್ರದ ರಾಜ್ಯದ್ದು. ಈಗ ಯಾಕೆ ಕೇಂದ್ರ ಸರ್ಕಾರ ಇಷ್ಟೊಂದು ಯಥೇಚ್ಛವಾಗಿರ್ತಕ್ಕಂಥ ಹಣ ಕೊಡ್ತಾ ಇದೆ? ಜಲ್ ಜೀವನ್ ಮಿಷನ್ ಇಷ್ಟೊಂದು ಯಥೇಚ್ಛವಾಗಿ ಕೊಡ್ತಾ ಇದೆಯಲ್ಲ, ಒಂದು ಶ್ಲಾಘನೆ ಇಲ್ಲ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಂದ. ಒಂದು ಶ್ಲಾಘನೆ. ಶುದ್ಧ ಕುಡಿಯುವ ನೀರಿನ ಯೋಜನೆ ಸಿದ್ದರಾಮಯ್ಯ ಅವ್ರಿಗೆ ಅವತ್ತು ಶ್ಲಾಘನೆ ಮಾಡ್ತೀರಾ? ಮಾಡ್ತೀವಲ್ಲ, ಖಂಡಿತ. ಒಳ್ಳೆ ಕೆಲಸ ಮಾಡಿದ್ರೆ ನಾವು ಮಾಡ್ತೀವಿ. ಯಾವ್ದಕ್ಕೆ ಮಾಡಿದ್ರು? ಒಂದು ಉದಾಹರಣೆ ಮಾಡ್ತೀವಿ. ನಾನೇ ಮಾಡಿದ್ದೀನಿ, ಒಂದ್ ಬಾರಿ ಹೋಗಿದ್ರು, ಮಾಡ್ತೇನೆ, ನಾನೇ ಮಾಡ್ತೇನೆ. ಪ್ರಕಾಶ್ ಅವರೇ, ಪ್ರಾದೇಶಿಕ. ಆದ್ರಿಂದ ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಏನಾಗಿದೆ ಅಂತ ಹೇಳಿದ್ರೆ, ನಾವು ಮಾಡಿದ್ರೆ ಮಾತ್ರ ಅಭಿವೃದ್ಧಿ, ಒಳ್ಳೆ ಬಜೆಟ್. ಈ ಬಜೆಟ್ ಏನಿದೆ ಇದು ನಿರ್ಮಲಾ ಸೀತಾರಾಮನ್ ಅವರು ಈರುಳ್ಳಿ ತಿನ್ನಲಿಲ್ಲ ಮತ್ತೆ ಬೆಳ್ಳುಳ್ಳಿ ತಿನ್ನಲಿಲ್ಲ, ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನೋರ ಕಷ್ಟ ಇವ್ರಿಗೆ ಏನ್ ಗೊತ್ತು? ಅವ್ರು ಹೇಳಿದ ಮಾತು ಕೋಟ್ ಮಾಡಿ. ಅದಕ್ಕೆ ನಾನೇ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈರುಳ್ಳಿ ಬೆಳೆ ಜಾಸ್ತಿ ಆಗಿದೆ ಅಂದಾಗ ನಾನು ತಿನ್ನೋದಿಲ್ಲ ಅಂದಿರ್ಲಿಲ್ವಾ ಸರ್? ಈಗ ಉದಾಹರಣೆಗೆ ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಲಿಲ್ಲ ಹೇಳಿ ನೀವು? GST 350 ವಸ್ತುಗಳ ಬೆಲೆ ಕಡಿಮೆ ಆಯಿತು. ಇಟ್ ಇಸ್ GST ರೆವಲ್ಯೂಷನ್ ಸ್ಟೆಪ್ ಅದು ಇಡೀ ದೇಶದಲ್ಲಿ. ಇದರಿಂದ ಇಡೀ ದೇಶ ಶ್ಲಾಘನೆ ಮಾಡ್ತು. ಕಾಂಗ್ರೆಸ್ ಪಾರ್ಟಿ ಬಿಟ್ಟು ನಮ್ಮ ದೇಶದಲ್ಲಿ ಎಲ್ಲ ಕಡೆಗಳಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ, ಇವ್ರು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ತುಪ್ಪದ ಬೆಲೆ ಜಾಸ್ತಿ ಮಾಡಿದ್ರು, ಮೊಸರಿನ ಬೆಲೆ ಜಾಸ್ತಿ ಮಾಡಿದ್ರು, ಕಸದ ಬೆಲೆ ಜಾಸ್ತಿ, ಕಸದ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ರು ಸರ್. ಸ್ಟ್ಯಾಂಪ್ ಡ್ಯೂಟಿ ಯಾವ ಟ್ಯಾಕ್ಸ್ ನಿಮಗೆ 60-70 ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ನಿಂದ ಬೆಲೆ ಏರಿಕೆಯಿಂದ ಹಣ ಬರೋಂಗ್ ಮಾಡಿದ್ರು. ಈಗ ಒಂದೊಂದು ಮಾತು ಹೇಳಿ ಮುಗಿಸ್ತೇನೆ. 2,000 ರೂಪಾಯಿ ನೀವು ಗೃಹಲಕ್ಷ್ಮಿ ಅಂತ ಹಾಕ್ತಿರಲ್ಲ, ಯಾಕೆ 2 ಮಂತಿಂದ ಕಟ್ ಮಾಡಿದ್ರಿ? ಫೆಬ್ರವರಿ ಮತ್ತು ಮಾರ್ಚ್ 5,000 ಕೋಟಿ ರೂಪಾಯಿ ಉತ್ತರನೇ ಕೊಡ್ಲಿಲ್ಲ ಇದುವರೆಗೂ ಸರಿಯಾಗಿ. ಯಾಕೆ ಕಟ್ ಮಾಡಿದ್ರೆ? ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಮದ್ಯಪಾನ ಕರ್ನಾಟಕಕ್ಕೆ ಏನು ಬಂತು ಅಂತ ಕೇಳದೆ ಮಹಾಪರಾಧ ಮಾತಾಡ್ತಿದ್ದೀರಿ. ನಾನು ಕೇಳ್ತಾ ಇಲ್ಲ, ಇದನ್ನ ನಿಮಗೆ ಹೇಳ್ತೀನಿ. ಯಾವುದೇ ಎಕನಾಮಿಸ್ಟಿಕ್ ಕೇಳಿ, ಅವರಷ್ಟೇ ಅಲ್ರಿ, ನಾವು ಕೇಳ್ತಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಬಜೆಟ್ ಏನಿದೆ, ಇಟ್ ಈಸ್ ಎ ವೆರಿ ಗುಡ್ ಫ್ಯೂಚರಿಸ್ಟಿಕ್ ಬಜೆಟ್. ಇದು ಆರ್ಥಿಕ ಶಿಸ್ತಿನ ಬಜೆಟ್. ಮತ್ತು ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಟ್ಯಾಕ್ಸ್ ಕಾಂಟ್ರಿಬ್ಯೂಟ್ ಮಾಡುವಂತಹ ರಾಜ್ಯಕ್ಕೆ ಯೂನಿಯನ್ ಬಜೆಟ್ ನಿಂದ ಏನು ಸಿಕ್ತು ಸರ್? ನೀವಿದ್ದಾಗ ಅದನ್ನೇ ಮಾಡಿ. ಸರ್, ಈಗ ಒಂದೇ ಮಾತು ಹೇಳ್ತೀನಿ. ಬೆಂಗಳೂರಿನ ಜನ
ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಏನ್ ಕೊಡ್ತಾ ಇದ್ದೀರಿ ಬೆಂಗಳೂರಿಗೆ ನೀವು? 1,00,000 ಕೋಟಿ ಕೊಡ್ತಾ ಇದೀವಿ ಡೆವಲಪ್ಮೆಂಟ್ ಬೆಂಗಳೂರಿಗೆ. ಪಾಪ ಅವ್ರು ಮಾತಾಡ್ಲಿ. ಪ್ರಕಾಶ್ ಅವರೇ ಗುಲ್ಬರ್ಗಕ್ಕೆ ಏನ್ ಕೊಡ್ತಾ ಇದ್ದೀರಿ? ಒಂದು ಪ್ರಾದೇಶಿಕ ಪಕ್ಷ ತಾವಾದರೂ ಕರ್ನಾಟಕದ ಹಿತಾಸಕ್ತಿ ಏನ್ ಎತ್ತಿ ಹಿಡಿದ್ರು ಮೊದಲನೇದಾಗಿ ನಾನೊಬ್ಬ ಭಾರತೀಯ, ಆಮೇಲೆ ನಾನೊಬ್ಬ ಕರ್ನಾಟಕದವನು, ಕನ್ನಡಿಗ. ಆಯ್ತಾ? ಈ ಒಂದು ಬಜೆಟನ್ನ ಗಮನಿಸಿದಾಗ ಬಹಳ ಉತ್ತಮವಾದಂಥ ಬಜೆಟ್. ಇವತ್ತು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ ತಲ್ಲಣಗೊಂಡಿದೆ. ನಮ್ಮ ನೆರೆಹೊರೆ ದೇಶಗಳಲ್ಲಿ ಅರಾಜಕತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಏನು 9ನೇ ಬಜೆಟನ್ನು ಮಂಡಿಸಿದ್ದಾರೆ, ಭಾಳ ಒಂದು ಶಿಸ್ತಿನ ಒಂದು ಬಡ್ಜೆಟ್ಟು, ಒಂದು ಜವಾಬ್ದಾರಿಯುತವಾದಂಥ ಬಡ್ಜೆಟನ್ನು ಮಾಡಿದ್ದಾರೆ. ಮತ್ತು ನಾನು ಬೆಳಗ್ಗೆ ಅವ್ರ ಬಡ್ಜೆಟನ್ನೆಲ್ಲನೂ ನಾನು ನೋಡಿದ್ದೀನಿ. ಎಲ್ಲ ಇದನ್ನು ಟೂರಿಸಮ್ ಇರ್ಬೋದು. ಇವತ್ತು ಯುವ ಜನತೆ ನಮ್ಮ ದೇಶದಲ್ಲಿ 67% ಇದೆ. ಅವ್ರಿಗೇನು ಉದ್ಯೋಗ, ನಾವು ನರೇಂದ್ರ ಮೋದಿಯವ್ರು ಹೇಳ್ತಾ ಇದ್ರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ನಾವು ಕೇಳ್ತಾ ಇದ್ವಿ. ಇವತ್ತು ಆ ಒಂದು ಏನು ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ಮಾಡ್ತಕ್ಕಂಥದ್ದು, ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು, ಮತ್ತು ಈ ಟೂರಿಸಮ್ ಕಡೆ ಒತ್ತು ಕೊಟ್ಟಿರ್ತಕ್ಕಂಥದ್ದು, ಇವೆಲ್ಲನ ಕೂಡ ನಮ್ಮ ದೇಶವನ್ನು ಮತ್ತೆ ಇನ್ನೊಂದು 25 ವರ್ಷ ಮುಂದಕ್ಕೆ ತೊಗೊಂಡೋಗ್ತಕ್ಕಂಥದ್ದು. ಮತ್ತು ಈ ಜಾಗತಿಕ ಮಟ್ಟದಲ್ಲಿ ಭಾರತ, ಹೌದು, ನಮ್ಮ ರಮೇಶ್ ಬಾಬುರ್ಗೆ ಏನು ಅನಿಸುತ್ತೆ, ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿಲ್ಲ ಇರ್ಬೋದು, ಅದಕ್ಕೆ ಅವ್ರಿಗೆ ಬೇಜಾರಾಗಿರ್ಬೋದು. ಗ್ಯಾರಂಟಿ ಸ್ಕೀಮ್ ಕೊಟ್ಟು ಪಾಪ್ಯುಲರ್ ಕೊಟ್ಟು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ನೋಡಬೇಕಾಗ್ತದೆ. ಇವತ್ತು ಯಾವುದೇ ಸಂದರ್ಭದಲ್ಲಿ 3ನೇ ಯುದ್ಧನೇ ಆಗ್ಬಿಡ್ತದೆ ಅನ್ನೋ ಒಂದು ವಾತಾವರಣ ಇದೆ ಇಡೀ ಪ್ರಪಂಚದಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ಅರಾಜಕತೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ದೇಶದಲ್ಲಿ ಜನಕ್ಕೆ ಬೇಕು, ಎಲ್ಲವನ್ನ ಬೇಕು, ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೂ ಕೂಡ ಆರ್ಥಿಕವಾದಂಥ ಶಿಸ್ತನ್ನ ಈ ದೇಶದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನರೇಂದ್ರ ಮೋದಿಯವರ ಈ ಒಂದು ಸರ್ಕಾರ ಖಂಡಿತವಾಗೂ ಮಾಡಿದೆ. ನನಗೆ ಅನಿಸಿದ ಪ್ರಕಾರ ಈ 9 ಬಜೆಟ್ಗಳಲ್ಲಿ ಇದು ಅತ್ಯುತ್ತಮವಾದಂಥ ಬಡ್ಜೆಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಕರ್ನಾಟಕ, ನೀವು ಕೇಳಿದ್ರಿ ನಮ್ಮ ರಾಜ್ಯಕ್ಕೆ ಏನು ಸಿಕ್ಕಿದೆ ಅಂತ. ಈ ನಮ್ಮ ರಾಜ್ಯಕ್ಕೆ ಏನು ನೀವು ಹೇಳಿ ಬೆಂಗಳೂರಿನಲ್ಲಿ ಜಾಸ್ತಿ ಟ್ಯಾಕ್ಸ್ ಪೇಯರ್ ಇದ್ದಾರೆ, ನಾವು 2ನೇ ಜಾಸ್ತಿ. ನಮ್ಮ ರಮೇಶ್ ಬಾಬು ಹೇಳಿದ್ರು 1 ಲಕ್ಷ ನಾವು ಕೊಟ್ಟಿದ್ದೀವಿ. ಯಾವ ರೋಡ್ ಸರಿ ಇದೆ ಬೆಂಗಳೂರಿನಲ್ಲಿ ಇವತ್ತು? ಯಾವ ಫುಟ್ಪಾತ್ ಸರಿ ಇದೆ ಇವತ್ತು ಬೆಂಗಳೂರಿನಲ್ಲಿ? ಅದರಿಂದ ಎಲ್ಲನ ಕೂಡ ನಾವು ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಎಲ್ಲವನ್ನೂ ಅವ್ರಿಗೆ ಡಿಫೆನ್ಸಿಗೆ ಕೊಡಬೇಕಾಗ್ತದೆ. ಇವತ್ತು ಒಂದು ಕಡೆ ನಮ್ಮ ಡಿಫೆನ್ಸನ್ನು ಅವರು ಸ್ಟ್ರೆಂಥನ್ ಮಾಡಬೇಕಾಗ್ತದೆ. ಎಲ್ಲವನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ಭಾಳ ಅಚ್ಚುಕಟ್ಟಾಗಿ ಒಂದು ಇದು ಟೀಕೆ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ನವ್ರಿಗಾಗಲಿ ವಿರೋಧ ಪಕ್ಷದವ್ರಾಗಲಿ ಕೇವಲ ಇದೊಂದು ಉಪಯೋಗ ಇಲ್ದಿರ್ತಕ್ಕಂಥದ್ದು, ಜನರಿಗೆ ಏನೂ ಸಿಗದೇ ಇರೋ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಭಾಳ ಉತ್ತಮವಾದಂಥ ಬಜೆಟನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು ಸರ್, ಜಾಗತಿಕ ವಿದ್ಯಮಾನಗಳನ್ನು ಗಮನದಲ್ಲಿಟ್ಕೊಂಡ್ರೆ ಒಂದು ಹೊಸ ವರ್ಲ್ಡ್ ಆರ್ಡರೇ ಕ್ರಿಯೇಟ್ ಆಗಿಬಿಡುತ್ತೆ ಅನ್ನೋ ಸಿಚುವೇಶನ್ ಇದ್ದಾಗ ಅಫ್ಕೋರ್ಸ್ ಎಕನಾಮಿಕಲಿ ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನು ಅದನ್ನು ಮಾಡಿದ್ದಾರೆ. ಏನು ಅಮೇರಿಕಾ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹೇರ್ಕೊಂಡು ಹೋಗ್ತಿದೆ, ಯುರೋಪಿನ ಜೊತೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಇಂಥ ಟೈಮ್ನಲ್ಲಿ ಯುರೋಪಿಗೆ ಬೇಕಾಗುವ ವಸ್ತುಗಳ ಪ್ರೊಡಕ್ಷನ್ಗೆ ಜಾಸ್ತಿ ಒತ್ತು ಕೊಡಬೇಕಾಗತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಬಜೆಟ್ ಮಂಡನೆ ಆಗಿದೆಯಾ? ಯಾವ ಅಂದರೆ ಸೆಕ್ಟರ್ ವೈಸ್ ಹೇಳಿ ನನಗೆ, ಸೆಕ್ಟರ್ ವೈಸ್ ಹೇಳಿ. ನಾವು ಇದನ್ನ ಒಂದು ವಿಚಾರ ಏನು ಅಂತಂದರೆ ತುಂಬ ಅನಿಶ್ಚಿತತೆ ಇದೆ ವಿಶ್ವದಲ್ಲಿ. ಹೌದು, ಫೇಸ್ ಮಾಡಬೇಕು ಅಂತ ಈಗ ಅನೇಕ ಟ್ರೇಡ್ ಡೀಲ್ಸ್ ಆಗ್ತಾ ಇದೆ. EU27 ಜೊತೆಗೂ ಯುರೋಪ್ 27 ಜೊತೆಗೂ ಆಗಿದೆ. ಅದೆಲ್ಲ ಒಂದು ಕಡೆ. ಮತ್ತು ಅದಕ್ಕೆ ನಾವು ಕೇಟರ್ ಮಾಡೋಕ್ಕಾಗಬೇಕಲ್ಲ. ಟ್ರೇಡ್ ಡೀಲ್ ಮಾಡೋದು ಒಂದು, ನಮ್ಮಲ್ಲಿ ಆ ಮಟ್ಟದ ಉತ್ಪಾದನೆ ಆದರೆ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ. ಆ ಗುಣಮಟ್ಟದ. ಸೊ ಇವಾಗ ಏನು ಮಾಡಬೇಕು, ಈಗ ಮೇಯ್ನ್ ನೋಡಿ MSMEನ ನಾವು ಪುನಶ್ಚೇತನಗೊಳಿಸ್ಬೇಕು ಅಂತ ಯಾವಾಗಲೂ ಮಾತಾಡ್ತಿರ್ತೀವಿ. MSMEಗೆ ಪುನಶ್ಚೇತನಗೊಳಿಸ್ಬೇಕು ಅಂತಂದಾಗ ನಮಗೆ ಇರುವಂಥ ದಾರಿಗಳೇನು ಅಂತಂದರೆ, ನೀವು ಅವ್ರಿಗೆ ಕ್ರೆಡಿಟ್ ಸೌಲಭ್ಯಗಳನ್ನು ಹೆಚ್ಚಿಗೆ ಕೊಡಿ, ಮಾರ್ಕೆಟ್ಗೆ ಮಾಡುವಾಗ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ. ಇವೆರಡೂ ಈ ಬಜೆಟಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ 10,000 ಕೋಟಿ MSMEಸ್ಗೆ ಡೆಡಿಕೇಟೆಡ್ ಗ್ರೋತ್ ಫಂಡ್ ಅಂತ ಕೊಟ್ಟಿದ್ದಾರೆ, ಫಂಡ್ ಆಫ್ ಫಂಡ್ಸ್ ಬಿಟ್ಟು. ಆಮೇಲೆ ನಿಮಗೆ ಟಾಪ್ ಅಪ್ ಮಾಡಿದ್ದಾರೆ 2,000 ಕೋಟಿ ಹಣವನ್ನು. ಇದನ್ನು ನಾವು ಸೆಲ್ಫ್ ರಿಲಯಂಟ್ ಇದರಲ್ಲಿ ಫಂಡಲ್ಲಿ ಅದನ್ನು ಟಾಪ್ ಅಪ್ ಮಾಡಿದ್ದಾರೆ. ಎಗೈನ್ MSMEಗೆ ಸಿಗುತ್ತೆ. ಆಮೇಲೆ ನೀವು ನೋಡಿ, ಈ ಲಿಕ್ವಿಡಿಟಿ ಅಂದರೆ ಒಂದು 7 ಲಕ್ಷ ಕೋಟಿಯನ್ನು ಯಾವ MSMEಗಳು ಈ ಟ್ರೇಡ್ಸ್ ಜೊತೆಗೆ ಹ್ಯಾಂಡಲ್ ಮಾಡುತ್ತೆ, ಯಾವುದು ಈ ಟ್ರೇಡ್ ರಿಲೇಟೆಡ್ ಎಕ್ಸ್ಚೇಂಜ್ ಎಲ್ಲ ಮಾಡುತ್ತಲ್ಲ, ಅವುಗಳಿಗೆ ಕೊಟ್ಟಿದ್ದಾರೆ, ಸಾಲಕ್ಕಾಗಿ ಮೀಸಲಾಗಿ. ಆಮೇಲೆ ನಾವು ಟೈರ್ 2 ಟೈರ್ 3 ಸಿಟಿಗಳಲ್ಲಿ MSME ಜಾಸ್ತಿ ಬರಬೇಕು. ನಾವು ಅವಾಗಲಿಂದ ಡಿಕಂಜೆಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಟೈರ್ 2 ಟೈರ್ 3 ಸಿಟೀಸ್ ಬಗ್ಗೆ ನಾವು ಮಾತಾಡ್ತೀವಾಗಲೇ ಅವ್ರಿಗೆ ಹಣ ಕೊಡೋವಂಥದ್ದು, ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡೋದು ನಾವು ಸಾಮಾನ್ಯವಾಗಿ ಮಾತಾಡೋದು ಬರೀ ಅಷ್ಟೇ. ಆಯವ್ಯಯದಲ್ಲಿ ಕೂಡ ಕಾಣಿಸ್ತಾ ಇರಲಿಲ್ಲ. ಇದರಲ್ಲಿ ನೀವು ನೋಡಿ, ಟೈರ್ 2 ಟೈರ್ 3 ಸಿಟೀಸಲ್ಲಿ MSMEಗಳು ಏನಿದ್ದಾವೆ ಅಲ್ಲಿ ಇಷ್ಟು ದಿನ ನೀವು ಗಮನಿಸಿದ್ರೆ ಅನ್ರಿಜಿಸ್ಟರ್ಡ್ MSMEಗಳು ಜಾಸ್ತಿ ಇದ್ವು, ರಿಜಿಸ್ಟರ್ಡ್ MSME ಕಡಿಮೆ ಇತ್ತು.
ನಾವು ಅನೇಕ ಸರಿ ಅವರನ್ನು ಕೇಳುವಾಗ ಅವ್ರು ಹೇಳ್ತಾ ಇದ್ರು, ಅಯ್ಯೋ ನಮ್ಗೆ ಇದೇ ಬೇಡ, ಅವ್ರಿಗೆ ಅನುಕೂಲ ಕೊಡ್ತಾರೆ, ರಿಜಿಸ್ಟರ್ಡ್ಗೆ ಸಾಲ ಎಲ್ಲ ಸುಲಭವಾಗಿ ಸಿಗುತ್ತೆ, ಆದರೆ ನಮಗೆ ಅವ್ರದ್ದು ಬರೋದು ಇನ್ಸ್ಪೆಕ್ಷನ್ ಮಾಡೋದು ಅದು ಕೊಡಿ ಇದು ಕೊಡಿ ಅನ್ನೋದು ನಮಗೆ ಬೇಡ ಅನ್ನೋ ಥರದಲ್ಲೇ ಇದ್ವು. ಈಗ ಉದ್ಯಮ್ ಪ್ಲಾಟ್ಫಾರ್ಮ್ ಬಂದಮೇಲೆ ನಿಮಗೆ ಎಲ್ಲವೂ ಆರ್ಗನೈಸ್ಡ್ ಆಗಿ MSMEಗಳು ಹೋಗ್ತಾ ಇದೆ. ಅಂಥ ಟೈಮಲ್ಲಿ Tier 2 Tier 3 ಸಿಟೀಸಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, ನಮಗೆ ಫೈಲ್ ಮಾಡಬೇಕು, ರಿಟರ್ನ್ಸ್ ಎಲ್ಲ ಫೈಲ್ ಮಾಡಬೇಕು, ನಮಗೆ ಅದು ಕಷ್ಟ ಆಗಿದೆ, ನಾವು ಹೋಗಿ ನೀವು ದುಬಾರಿ ಚಾರ್ಟರ್ಡ್ ಅಕೌಂಟೆಂಟ್ನ ಭೇಟಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಕಾರ್ಪೊರೇಟ್ ಮಿತ್ರಗಳನ್ನು ಮಾಡಿದ್ದಾರೆ. ಈ ಕಾರ್ಪೊರೇಟ್ ಮಿತ್ರರ ಕೆಲಸ ಏನು, ಇವ್ರಿಗೆ ಹೆಲ್ಪ್ ಮಾಡೋದು. ಅದು ತುಂಬ ನಾಮಿನಲ್ ಫೀ ತೊಗೊಂಡು ಅವ್ರಿಗೆ ನೀವು MSMEಗೆ ಹೆಂಗೆ ಕಂಪ್ಲೈನ್ಸ್ ಮಾಡೋದು, ಹೆಂಗೆ ರೆಗ್ಯುಲರೈಸ್ ಮಾಡೋದು, ಇದು ಒಂದು ಕಡೆ. ಎರಡನೇದು, ಭಾರತಕ್ಕೆ ಯಾವುದರಲ್ಲಿ ತುಂಬ ನಮಗೆ ಪ್ರೊಡಕ್ಟಿವ್ ಕೆಪಾಸಿಟಿ ಜಾಸ್ತಿ ಇದೆ, ಸ್ಟ್ರೆಂತ್ಸ್ ಯಾವುದಿದೆ. ಈಗ ರೇರ್ ಅರ್ತ್ ಮಿನರಲ್ಸ್, ಈಗ ಚೈನಾ ಯಾಕೆ ಅವ್ರು ಚೈನಾಗೆ ಏನಾದರೂ ಟ್ಯಾರಿಫ್ ಜಾಸ್ತಿ ಮಾಡಿದ್ರೆ ಚೈನಾ ಹೇಳುತ್ತೆ ನಾನು ಡಬಲ್ ಆಗ್ತೀನಿ ನಿನ್ಮೇಲೆ ಅಂತ, ನೋಡಿದೀವಿ ಅದನ್ನು. ಆದರೆ ಚೈನಾ ಮೇಲೆ ವಾಪಸ್ ತಗೋತಾರೆ. ಭಾರತದ ಮೇಲೆ ಅಷ್ಟು ಸುಲಭವಾಗಿ ಇವರು ಬಗ್ಗಲ್ಲ. ಯಾಕೆ ಅಂದರೆ ನಾವಿನ್ನೂ ಅಷ್ಟು ಆರ್ಥಿಕವಾಗಿ ಬಲಾಢ್ಯರಾಗಿಲ್ಲ ಮತ್ತು ಅಮೆರಿಕಕ್ಕೆ ಬೇಕಾದಂಥ ವಸ್ತುಗಳು ನಮ್ಮ ಹತ್ರ ಸಿಗ್ತವೆ ಅನ್ನುವಂಥದ್ದು ಯಾವುದೂ ಇಲ್ಲ. ನಾವು ಮಾತ್ರ ಕೊಟ್ಟರೆ ನಿಮ್ಮ ಜೀವನ ನಡೆಯುತ್ತೆ. ಸರ್ವಿಸ್ ಡಿಪೆಂಡೆಂಟ್ ಇದೆ, ಪ್ರಾಡಕ್ಟ್ ಡಿಪೆಂಡೆಂಟ್. ಅದಕ್ಕೆ ಇವಾಗ ನೀವು ಗಮನಿಸಿದ್ರೆ ಸೆಮಿ ಕಂಡಕ್ಟರ್ಗೂ ಇದು ಮಾಡಿದ್ದಾರೆ. ರೇರ್ ಅರ್ತ್ ಮಿನರಲ್ಸ್ನ ನಮ್ಮ ಒಡಿಶಾ, ಕರ್ನಾಟಕ, ಅದು ಒಂದು ಕರ್ನಾಟಕದಲ್ಲಿ ಇದೆ. ಕರ್ನಾಟಕ, ಒಡಿಶಾ ಮತ್ತು ಆಂಧ್ರ ಪ್ರದೇಶ ಈ ಥರದ ರಾಜ್ಯಗಳಿಗೆ ನಾವು ಅವ್ರೇನು ಮಾಡಿದ್ದಾರೆ, ರೇರ್ ಅರ್ತ್ ಮಿನರಲ್ಸ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಿ ಅವುಗಳನ್ನು ನಾವು ಭಾರತದಿಂದ ರಫ್ತು ಮಾಡೋಕ್ಕೆ ಏನೇನು ಬೇಕೋ ಅದ್ರ ಕಡೆಗೆ ಒಂದು ಗಮನ ಕೊಟ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಸ್ಟ್ರೆಂತ್ ನಮ್ಮಲ್ಲಿ ಏನು ಅಂದರೆ ಬಯೋಫಾರ್ಮಾ, ಜೈವಿಕ ಫಾರ್ಮಾ. ಈ ಜೈವಿಕ ಔಷಧಿಗಳೇನಿದೆ, ಈಗ ನೋಡಿ, ಈಗ ಕೋವಿಡ್ ಬಂದಾಗ WHO ಅದು ಮುಗಿತಾ ಇದ್ದಂಗೆ ಒಂದು ವಾರ್ನಿಂಗ್ ಕೊಡ್ತು, ನಮಗೆ ಈ ಥರದ್ದು ಇದು ಸ್ಟ್ಯಾಂಡ್ ಅಲೋನ್ ಅಲ್ಲ, ಮತ್ತೆ ಮರುಕಳಿಸಬಹುದು, ಎಲ್ಲ ದೇಶಗಳು ಈಗಲಿಂದ ಜಾಗೃತವಾಗಬೇಕು ಅನ್ನುವಂಥದ್ದು. ಆಗ ನಾವೇನು ಮಾಡಿದ್ವಿ, ಫಸ್ಟ್ ಟೈಮು ಪ್ರೈವೇಟೈಸೇಷನು. ನಮ್ಗೆ ಗೊತ್ತಿದೆ, ಪ್ರೈವೇಟ್ ಕಂಪನಿಗಳು ಕೋಆಪ್ರೇಟ್ ಮಾಡುವ, ಈಗ ಫಾರಿನಿಂದ ಆಕ್ಸ್ಫರ್ಡ್ ಜೊತೆಗೆ ಇಲ್ಲಿ ಟೈಅಪ್ ಮಾಡಿಕೊಂಡು ಯಾವಾಗಲೂ ಕೋಆಪ್ರೇಷನ್ ಕಾಂಪಿಟೇಷನ್ ಒಟ್ಟೊಟ್ಟಿಗೆ ಇದ್ದದ್ದು ಮೊದಲನೇ ಸರಿ ನೋಡಿದ್ವಿ ನಾವು ಎಕನಾಮಿಕ್ಸಲ್ಲಿ ಕೋಆಪ್ಟೇಷನ್ ಅಂತ ಒಂದು ಹೊಸ ಪದವು ಅದಕ್ಕೆ ಸೃಷ್ಟಿ ಆಯಿತು. ಸೊ ಈ ಥರದ ಒಂದು ಸನ್ನಿವೇಶದಲ್ಲಿ ಏನು ಮಾಡಿದರೆ, ಈಗ ಬಯೋಫಾರ್ಮನ ಜೈವಿಕ ಔಷಧಿಯನ್ನು ತಯಾರಿಸಲಿಕ್ಕೆ ಏನು ಇವಾಗಿಂದ ತಯಾರಿ ಮಾಡ್ತಾ ಇರೋದು ಇದೆಯಲ್ಲ, ಅದಕ್ಕೆ ನೋಡಿ 10,000 ಕೋಟಿ ಔಟ್ಲೇನ ಅನೌನ್ಸ್ ಮಾಡಿರೋದು ಇದೆಯಲ್ಲ, ಮತ್ತು 1000 ಸೈಟ್ಸ್ ಅಂದರೆ ಕ್ಲಿನಿಕಲ್ ಟೆಸ್ಟ್ ಮಾಡಬೇಕು ಇಮಿಡಿಯೇಟ್. ಈ ಕೋವಿಡ್ ಟೈಮಲ್ಲಿ ಆಗಿದ್ದು ನಮಗೆ ಟೈಮ್ ಇರಲಿಲ್ಲ. ಕೋವಿಡ್ ಟೈಮಲ್ಲಿ ಇದನ್ನು ನಾವು ನಿಜವಾಗ್ಲೂ ಕ್ಲಿನಿಕಲ್ ಟ್ರಯಲ್ಸ್ ಆಯಿತಾ, ಎಷ್ಟಾಯಿತು, ಎಷ್ಟಿದು, ಬಟ್ ಅನಿವಾರ್ಯ ಇತ್ತು, ಅದು ಬಿಟ್ಟರೆ ಬೇರೆ ಅವಕಾಶ ಇರಲಿಲ್ಲ. ಈಗ ನೆಕ್ಸ್ಟ್ ಹಂಗೆ ಆಗಬಾರ್ದು. ಹಾಗಾಗಿ ಇವಾಗಲೇ ಅದಕ್ಕೆ ಕ್ಲಿನಿಕಲ್ ಟ್ರಯಲ್ಸ್ಗೂ ತೊಗೊಂಡು ಅದಕ್ಕೆ ಏನೇನು ಮಾನದಂಡಗಳು ಮಾಡಬೇಕು, ಆ ಥರದ ಒಂದು ವ್ಯಾಕ್ಸಿನೇಷನ್ ಮಾಡುವಂಥದ್ದು, ಬೇರೆ ಬೇರೆ ಇನ್ನೂ ಎಲ್ಲ ಡಿಸೀಸಸ್ಗೂ. ಇದು ಜಸ್ಟ್ ಒಂದು ನಾನು ವ್ಯಾಕ್ಸಿನನ್ನು ಉದಾಹರಣೆ ಕೊಟ್ಟೆ. ಜೈವಿಕವಾಗಿ ಏನೇನು ನಾವು ಔಷಧಿಗಳನ್ನು ಉಪಯೋಗಿಸಿ ರೇರ್ ಡಿಸೀಸಸ್ ಇರ್ತವೆ ಅವುಗಳನ್ನು ಸಾಲ್ವ್ ಮಾಡುವಂಥದ್ದನ್ನು ತುಂಬ ಚೆನ್ನಾಗಿ ಮಾಡುವಂಥದ್ದಿದೆ. ಇನ್ನು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಯುವಶಕ್ತಿಯ ಕಡೆಗೆ ಗಮನ ಕೊಡ್ತಾನೆ ನೀವು ದಿವ್ಯಾಂಗನ ಕಡೆಗೂ ಗಮನ ಕೊಟ್ಟಿದ್ದೀರಿ, ವಯಸ್ಸಾದವ್ರಿಗೂ ಗಮನ ಕೊಟ್ಟಿದ್ದೀರಿ ಅಂತ. ನಾವು ಯಾವಾಗಲೂ ಏನು ಅಂದರೆ, ಭಾರತ ಈಗ ಜನಸಂಖ್ಯಾ ಲಾಭಾಂಶವನ್ನು ಪಡಿತಾ ಇದೆ, ಹಾಗಾಗಿ ನಾವು ಎಲ್ಲರೂ ಯುವಕರಿಗೆ ಕೊಡಬೇಕು, 100% ಕರೆಕ್ಟ್. ಆದರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಇಷ್ಟು ದಿನ ಏನಾಗಿತ್ತು ಅಂತಂದರೆ, ಈ ಕೇರ್ ಗೀವರ್ಸ್ ಅಂತ, ಈಗೇನು ನಮ್ಮಲ್ಲಿ 15 ಕೋಟಿ ಜನ ಈಗ ಬ್ರಾಕೆಟ್ 70 ಇಯರ್ಸ್ 65 ಇಯರ್ಸ್ ಪ್ಲಸ್ ಇದ್ದಾರೆ. ಈ 65 ವರ್ಷದಿಂದ ಅಷ್ಟೊಂದು ಜನ ಇದ್ದಾರೆ ನಮ್ಮಲ್ಲಿ, 15 ಕೋಟಿ ಜನ ಇದ್ದಾರೆ. ಅವ್ರಿಗೆ ಎಷ್ಟೋ ಸರಿ ಏನಾಗುತ್ತೆ, ಮನೆಯಲ್ಲಿ ಕೆಲವು ಸರಿ ತಂದೆ ತಾಯಿನ ನೋಡ್ಕೊಳ್ಳೋಕ್ಕೆ ಕಾಳಜಿ ತಗೊಳ್ಳೋರು ಇದ್ದಾರೆ, ಇನ್ನು ಕೆಲವು ಕಡೆ ಕಾಳಜಿ ತಗೊಳ್ಳೋರು ಇಲ್ಲ. ಆದರೆ ಅವ್ರನ್ನ ನೋಡ್ಕೊಳ್ಳೋಕ್ಕೂ ವಿಶೇಷ ತರಬೇತಿ ಬೇಕು. ಈಗ ಅವ್ರಿಗೆ ಕಾಯಿಲೆಗಳಿರ್ಬೋದು, ಅವ್ರಿಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್, ಒಂದು ಟ್ರೈನ್ ಮಾಡೋದಿರ್ಬೋದು, ಈ ಥರದಕ್ಕೆಲ್ಲ ಒಂದು ನಿಮ್ಗೆ ಒಂದು ಬೇಕಾಗತ್ತೆ. ಸೊ ಅದಕ್ಕೆ ಟ್ರೈನ್ ಇವಾಗಿಂದ ಶುರು ಮಾಡಿದ್ದಾರೆ. 1.5 ಲಕ್ಷ ಜನ ಯುವಕರಿಗೂ ಕೆಲಸ ಸಿಕ್ತು, ನಮಗೆ ವಯಸ್ಸಾದವ್ರಿಗೂ ಒಂದು ಇಲ್ಲಪ್ಪ ನನ್ನನ್ನು ಈ ದೇಶ ಗೌರವಯುತವಾಗಿ ಕೆಲಸ ಪಡೆಯೋದಕ್ಕೆ ಅವಕಾಶಗಳು ಜಾಸ್ತಿ ಇರ್ತಾವೆ, ಅವ್ರಿಗೂ ಇದೆ, ಅವ್ರು ಹೋಗದೇ ಇರಲಿ, ಇಲ್ಲೇ ನಮ್ಮಲ್ಲಿ ಕೆಲಸ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.